ಸುಂದ್ರಿ ಜಲ್ದಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ, ನಿನ್ನ ಜೊತೆ ಮಾತಾಡಬೇಕು. ಹ್ಞೂ ಕ್ರಿಶ್. ಯಾಕೆ ಸುಂದ್ರಿ ಇಷ್ಟಲ್ಲಾಗದಿ? ಏನಾಯಿತು? ನಾನು ಹೇಳೇನಲ್ಲ ನಿನ್ನ ಜೊತೆ ನಾನು ಇರ್ತೀನಿ ಅಂತೇಳಿ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಿ? ನೀನು ಏನು ಯೋಚನೆ ಮಾಡಬೇಡ. ಅಮ್ಮನೂ ನಿನ್ನ ಒಂದಲ್ಲ ಒಂದಿನ ಒಪ್ಕೋತಾರೆ. ನಾನು ಅವ್ರು ಒಪ್ಕೋತಾರ ಮಾಡ್ತೇನೆ. ನೀನೇನು ಯೋಚನೆ ಮಾಡಬೇಡ. ನೀ ಅಂದ್ರೆ ಅಮ್ಮಗೆ ತುಂಬಾ ಇಷ್ಟ, ಅದು ನಿಂಗೆ ಗೊತ್ತಿರೋದೇ ಅಲ್ಲ. ಮತ್ತು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಿ? ಆದರೂ ಅಮ್ಮವ್ರು ಹಾಗೆಲ್ಲ ಅಂದಿತ್ತು, ನನ್ನ ಮನಸ್ಸಿಗೆ ಭಾಳ ಬೇಜಾರಾಯಿತು ಕ್ರಿಶ್. ಅಪ್ಪ ಅಮ್ಮನೂ ಹಾಗಂದ್ರು, ಅಮ್ಮರು ಹಾಗಂದ್ರು. ಅಮ್ಮರಾದರೂ ನನ್ನ ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ನಿ. ಆದ್ರೆ ಅವ್ರ ಮನಸ್ಸಲ್ಲಿ ನನ್ನ ಹಿಂದಿಂದ ಎಲ್ಲೋ ಬೈತಿರ್ಬೋದು. ಆದರೆ ಅವ್ರ ಮನಸ್ಸಲ್ಲಿ ನಾನು ಇನ್ನೂ ಅದೇನೆ ಅನ್ನೋದು ನಂಗೆ ಗೊತ್ತಾಯ್ತು ಕ್ರಿಶ್. ಯಾಕಂತಂದ್ರೆ ನಮ್ಮಪ್ಪ ಅಮ್ಮ ನಮ್ಮನ್ನ ಮನೆಗೆ ಬರಬೇಡ, ಸತ್ತು ಹೋಗಿದ್ರೆ ನಮ್ಮ ಪಾಲಿಗೆ ಅಂದಂಗೆ ಅಮ್ಮವ್ರು ಅನ್ನಲಿಲ್ಲ. ಅಮ್ಮವರು ತುಂಬಾ ಒಳ್ಳೆಯವರು. ಸರಿ, ನಾನು ಎಲ್ಲರಿಗೂ ಟೀ ಮಾಡಿಕೊಡ್ತೀನಿ ಕ್ರಿಶ್. ಬಂದಾಗಿಂದ ಯಾರಿಗೂ ಏನೂ ಮಾಡಿಲ್ಲ, ಸರಿನಾ? ಯಾರೂ ಊಟನೂ ಮಾಡಿಲ್ಲ. ಬೇಡ, ಇವತ್ತು ಊಟ ನಾನು ಹೊರಗಡೆಯಿಂದ ತೊಗೊಂಡು ಬರ್ತೀನಿ. ಅಡುಗೆ ಏನು ಮಾಡಬೇಡ, ನಾಳೆಯಿಂದ ಮಾಡುವಂತೆ, ಸರಿನಾ? ಈ ರೀತಿ ಆದರೂ ಅಮ್ಮನ ಮನಸ್ಸನ್ನ ಹೊಲಿಸು. ನೀನು ಮಾಡೋ ಅಡುಗೆ ತಿಂದು ಅಮ್ಮ ನೀನು ಒಪ್ಕೋತಾಳ. ಆದರೆ ಅಪ್ಪ ಇನ್ನೂ ಯಾವಾಗ ಬರ್ತಾರೋ ಏನೋ, ಅಲ್ಲಿವರೆಗೂ ಅಮ್ಮನಾದರೂ ನೀನು ಹೊಲಿಸ್ಕೊಂಡ್ರೆ ಆಮೇಲೆ ಅಮ್ಮನೇ ಹೆಂಗೋ ಸಮಾಧಾನ ಮಾಡ್ತಾಳ, ಸರಿನಾ? ಸರಿ ಕ್ರಿಶ್. ಸರಿ, ನಾನು ಹೊರಗಡೆ ಹೋಗಿ ಬರ್ತೇನೆ. ನೀನು ಸ್ವಲ್ಪ ರೆಸ್ಟ್ ಮಾಡು. ಸರಿ ಕ್ರಿಶ್, ಹೋಗಿ ಬಾ. ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸತ್ತೆ. ಆ ಕಡೆ ಅಪ್ಪನ ಪ್ರೀತಿನ ಕಳ್ಕೊಂಡ್ಬಿಟ್ನಿ. ನಾನು ಎಷ್ಟು ಇಷ್ಟಪಡ್ತಿದ್ರು ಅಪ್ಪ. ನಾನು ಅಪ್ಪಗೆ ಮೋಸ ಮಾಡಿದ್ನ. ಅಯ್ಯೋ, ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ, ಸಮಾಧಾನ ಆಗ್ತಾ ಇಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ? ಯಾಕೆ ಆಗ್ತಾ ಇದೆ ಈ ರೀತಿ? ಅಪ್ಪ ಅಲ್ಲಿ ಏನು ಮಾಡ್ತಾ ಇರ್ಬೋದು? ಅಪ್ಪ ಅಲ್ಲಿ ಹೇಗಿರ್ಬೋದು? ನನಗೆ ಭಯ ಆಗತೈತಿ. ಚಿಕ್ಕಮ್ಮ ನನ್ನ ಮೇಲೆ ಯಾವಾಗ ಪ್ರೀತಿ ತೋರಿಸಿಲ್ಲ, ಅವ್ರಿಗೆ ಇವಾಗ ಎಷ್ಟು ಖುಷಿ ಆಗೈತಿ. ಅಲ್ಲಿ ಏನು ನಡೆಯತೈತಿ, ಏನು ಬಿಡೋದು ಅಂತ ನಾನು ಹೆಂಗೆ ತಿಳ್ಕೊಳ್ಳಿ? ಅಪ್ಪ, ನಮ್ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಲು. ಸುಂದ್ರಿ, ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಕಿಲ್ಲ. ಯಾಕೆ ಸುಂದ್ರಿ ಹಿಂಗೆ ನನಗೆ ಮೋಸ ಮಾಡಿದ್ವಿ? ನಿನ್ನನ್ನು ಎಷ್ಟು ಪ್ರೀತಿ ಮಾಡಿದ್ನಿ, ಎಷ್ಟು ಮುದ್ದು ಮಾಡಿದ್ನಿ. ಆದ್ರೆ ನೀನು ನನಗೆ ಹಿಂಗೆ ಮೋಸ ಮಾಡಿ ಹೋಗ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಕಿಲ್ಲ ಸುಂದ್ರಿ, ಯಾವತ್ತೂ ಅಂದ್ಕೊಂಡಿರ್ಕಿಲ್ಲ. ನಿಮ್ಮ ಮುದ್ದಿನ ಮಗಳ ನಿಮ್ಗೆ ಹೆಂಗೆ ಕೈ ಕೊಟ್ಟೋದ್ಲು ನೋಡ್ರಿ. ನಾಳೆ ಮದುವೆ ಐತಿ, ನೋಡಿದ್ರೆ ಹೆಂಗೆ ಕೈ ಕೊಟ್ಟ ಓಡಿಗ್ಯಾಳ. ಏನು ಮಾಡೋದೀಗ? ನಾಳೆ ಹುಡುಗ ಏನು ಹೇಳೋದು ನಾವು? ನನಗಂತೂ ಒಂದು ತಿಳಿದಂಗೆ ಆಗೈತಿ, ಬೆಳಕಾಗ್ಬಿಡ್ದಂದ್ರೆ ಮದುವೆ. ಅಯ್ಯೋ ದೇವ್ರಿ, ಏನಪ್ಪ ಮಾಡೋದು? ಮದುಮಗಳು ಕಾಣಕತ್ತಿಲ್ಲ. ಕೇಳಿದ್ರೆ ಊರಾಗೆ ಮಂದಿಗೆಲ್ಲ ಹೇಳಿ ಬಂದ ಮದುವೆ ಅಂತೇಳಿ. ಈಗ ನೋಡಿದ್ರೆ ಮದುಮಗಳ ಕಾಣಕತ್ತಿಲ್ಲ. ಏನು ಮಾಡೋದು? ಒಂದು ತಿಳಿದಂಗೆ ಆಗೈತೆ ನನಗೆ. ನಾನಾದರೂ ಏನು ಮಾಡಲಿ ಮಂಜವ್ವ? ನನ್ನ ಮಗಳು ಹಿಂಗೆ ಮಾಡ್ತಾಳಂತ ನಾನು ಯಾವತ್ತೂ ಅಂದ್ಕೊಂಡಿರ್ಕಿಲ್ಲ ಮಂಜವ್ವ. ನೀನು ಎಷ್ಟು ಸಲ ಹೇಳ್ದಿ ಆಕಿನ ಬೈಯೋದು ಮಾಡಿದ್ರು ನಾನು ನಿನ್ನನ್ನು ಬೈತಿದ್ನಿ. ಆದ್ರೆ ನೀನು ಒಂದು ಸ್ವಲ್ಪ ಅಂಜಿಕೆಯಾಗಿ ಇಟ್ಕೊಂಡಿದ್ದಿ ಅಂತ ಅನಿಸ್ತತಿ. ನಾನು ಆಕಿಗೆ ಪ್ರೀತಿ ಮಾಡಿ ಸಡ್ಲು ಕೊಟ್ಬಿಟ್ನಿ. ಅದಕ್ಕೆ ಆಕೆ ನನಗೆ ಮೋಸ ಮಾಡಿ ಕೈಗೆ ಚಿಪ್ ಕೊಟ್ಟು ಹೋಗ್ಬಿಟ್ಲು. ಮದುವೆಗೆ ನಾನು ನಂಬಿರೋ ಹಂಗೆ ಎಲ್ಲನೂ ಆಗ್ತತಿ ಅಂತ ಅಂದ್ಕೊಂಡಿದ್ನಿ. ಆದ್ರೆ ಇಲ್ಲ, ಎಲ್ಲನೂ ಹಾಳು ಮಾಡಿ ಹೋಗ್ಬಿಟ್ಲು. ಇನ್ನು ಮುಂದಕ್ಕೆ ನನ್ನ ಮಗಳಲ್ಲ ಮಂಜವ್ವ, ನನ್ನ ಮಗಳು ಸತ್ತು ಹೋಗ್ಯಾಳ. ಇನ್ನು ಮುಂದೆ ಆಕಿ ಹೆಸರು ಈ ಮನೆಯಾಗ ಬರಬಾರ್ದಷ್ಟ, ಈ ಮನೆಯಾಗ ಬರಬಾರ್ದು. ಅಲ್ಲ ರೀ, ಆದರೂ ಈಗ ಏನು ಮಾಡೋದು? ಹುಡುಗನ ಕಡೆ ಏನು ಹೇಳೋದು ನಾವು? ಏನು ಮಾಡಬೇಕು, ಏನು ಹೇಳಬೇಕು ಒಂದು ಗೊತ್ತಾಗ್ಬೇಕು ನನಗೆ. ಏನು ಮಾಡ್ಲಿಗ? ನೀನಾರ ಹೇಳ. ನನಗೆ ಏನು ಹೇಳ್ಬೇಕಂತ ತಿಳಿವತ್ತು ಮಂಜವ್ವ, ಏನು ಮಾಡ್ಬೇಕಂತ ಗೊತ್ತಾಗವತ್ತು. ಹೆಂಗೋ ಅಮ್ಮ ಓದಾಡಲ್ಲ, ಅಮ್ಮ ಕೊಟ್ಟ ಮದುವೆ ಮಾಡಿಬಿಡೋನು. ಹೆಂಗೋ ಚಲೋ ಅದಾನಲ್ಲ ಹುಡುಗ, ಒಳ್ಳೆ ವಿದ್ಯಾವಂತ, ನೋಡೋಕ್ಕೂ ಅವಂಗ ಸರಿಯಾಗಿ ಜೋಡಿ ಆಗ್ತತಿ. ಅಮ್ಮ ಕೊಟ್ಟ ಮದುವೆ ಮಾಡಿಬಿಡೋನು. ಇದನ್ನು ಇಲ್ಲ ಅನ್ಬೇಡ. ಇದು ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ನಾನು ಮಾತ್ರ ಬದುಕಿರಂಗಿಲ್ಲ. ಈ ಅವಮಾನ ತಳ್ಕೊಳ್ಳೋಕ್ಕಾಗದ ನೀನು ಹಾಕೊಂಡು ಸಾತು ಬಿಡ್ತೇನೆ ಮಂಜವ್ವ. ನೀನು ನನ್ನ ಮಾತು ಕೊಡು, ಅಮ್ಮನ ಕೊಟ್ಟ ಅವ್ರಿಗೆ ಮದುವೆ ಮಾಡ್ತಾನೆ ಅಂತ ಮಾತು ಕೊಡು. ಏನು ಹೇಳತ್ತೀರಿ ನೀವು? ಅಮ್ಮ ಇನ್ನೂ ಸಣ್ಣಗೆ ಕಡ್ರಿ. ಆಕೆ ಹೆಂಗೆ ಇಷ್ಟು ಜಲ್ದಿ ಮದುವೆ ಮಾಡ್ತಾರೆ ನೀವು? ಬ್ಯಾಡ್ರಿ, ಆಕೆ ಇನ್ನು 20 ವರ್ಷ ಆಗಿಲ್ಲ, ಈಗಿನ 19 ನಡೆಯಕತ್ತಾವ. ಇಷ್ಟು ಜಲ್ದಿ ಆಕಿದ ಮದುವೆ ಮಾಡಕ್ಕೆ ನಿಲ್ತಾರೆ ನೀವು? ಬ್ಯಾಡ್ರಿ, ಬೇಡ. ನನ್ನ ಅಮ್ಮಗೆ ಇವಾಗ ಮದುವೆ ಮಾಡಂಗಿಲ್ಲ. ಅಮ್ಮಗೆ ಮದುವೆ ಮಾಡಲಿಲ್ಲ ಅಂದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗ್ತತಿ, ಬೀದಿಗೆ ಬರ್ತತಿ. ಹೆಂಗಾದರೂ ಮಾಡಿ ನೀನು ಅಮ್ಮನ ಒಪ್ಪಿಸು. ಇಲ್ಲ ಅಂದ್ರೆ ಈ ಮನೆ ಮುಂದೆ ನಾನು ಏನ ಬಿದ್ದಿರ್ತತಿ ಅಷ್ಟ ಮಂಜವ್ವ. ಇದ್ರ ಮೇಲೆ ನಾನು ಏನು ಮಾತಾಡಂಗಿಲ್ಲ. ನಿನ್ನ ಗಂಡ ಬೇಕೋ ಈ ಮದುವೆ ಯೋಚನೆ ಮಾಡ್ತಿದ್ಯೋ ನೋಡು. ಅಯ್ಯೋ ರೀ ಹಿಂಗೆ ಹೇಳಿ ಹೋದ್ರೆ ಹೆಂಗೆ? ಪಾಪ, ನಾನೇನೇನೋ ಮಾಡಿ ಎಂತನೋ ತಂದ ಅಮ್ಮ ಸುಂದರಿ ಗಂಟೆ ಹಾಕಕತ್ರ ಅದೆಲ್ಲ ಸುತ್ಕೊಂಡ್ಬಂದು ನನ್ನ ಮಗಳಿಗೆ ಬಂತ. ಅಯ್ಯೋ, ನನ್ನ ಮಗಳಿಗೆ ಅವನು ಕೊಟ್ಟು ಮದುವೆ ಮಾಡ್ಬೇಕಾ?
ದೇವ್ರ ಏನಪ್ಪ ಮಾಡಲಿ ಈಗ? ಒಂದು ಗೊತ್ತಾಗಲ್ತಲ್ಲ ನನ್ನ ಗಂಡ ನೋಡಿದ್ರೆ ಹಿಂಗೆ ಹೇಳೋದ, ಮದುವೆ ಮಾಡಿದ್ರೆ ಸಾಯ್ತಾನಂತಂದಾನ. ಅಯ್ಯೋ, ಈ ಕಡೆ ಮದುವೆ ಮಾಡ್ಲ, ಈ ಕಡೆ ನನ್ನ ಕುಂಕುಮ ತಾಳಿ ಬಗ್ಗೆನ ಕಳ್ಕೊಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ? ಒಂದು ಮಾತಮ್ಮನ ಕರೆದ ಕೇಳ್ತಾನೆ, ಒಪ್ಪಿಸ್ತಾನೆ. ಏನು ಮಾಡೋಕ್ಕಾಗಂಗಿಲ್ಲ, ಗಂಡ ಇಲ್ಲಾಂದ್ರೆ ಇರೋಕ್ಕಾಗಲ್ಲ. ಹೆಂಗೋ ನಮ್ಮಿರೋ ಬರೋ ಆಸ್ತಿನೆಲ್ಲ ಅವ್ರಿಗೆ ಕೊಟ್ಟ ಚಲೋ ನೋಡ್ಕೊಂತ ಹೇಳಕ್ಕೆ ಬರ್ತದೆ. ಏನು ಮಾಡೋಕ್ಕಾಗಂಗಿಲ್ಲ. ನನ್ನ ಗಂಡನೂ ಬೇಕು, ನನ್ನ ಮಗಳು ಚಲೋ ಇರಬೇಕು. ಅಮ್ಮು ಅಮ್ಮು ಬಾಯಿಲಿ. ಹಾಂ ಏನಮ್ಮ ಕರೆಯಕತ್ತಿದಿ? ಏನಾಯ್ತು? ಹಾಳ ಸುಂದರಿ ಹೇಳ್ದೆ ಕೇಳ್ದೆ ಮದುವೆಗೆ ಮನೆ ಬಿಟ್ಟು ಹೋಗಿಬಿಟ್ಟಾಳ. ಯಾವನೋ ಪ್ರೀತಿ ಮಾಡಿ ಮದುವೆಯಾಗಿ ಹೋಗ್ಯಾಳ. ಆದರೆ ಈಗ ನಾಳೆ ನೋಡಿದ್ರೆ ಬೆಳಕಾಗ್ಬಿಡ್ತ ಮದುವೆ ಐತಿ. ಹುಡುಗನ ಕಡೆ ಅವ್ರಿಗೆ ಏನು ಹೇಳ್ಬೇಕಂತ ಗೊತ್ತಾಗ್ದೆ. ನಿಮ್ಮಪ್ಪ ನೋಡಿದ್ರೆ ಏನೋ ಒಂದು ಹೇಳಿ ಹೋಗ್ಬಿಟ್ಟ. ನಾ ಏನು ಮಾಡ್ಬೇಕಂತ ಗೊತ್ತಾಗತ್ತೆ ಮಗಳ. ಅದಕ್ಕೆ ನಿನಗೆ ನಿಮ್ಮಪ್ಪ ಹೇಳಿರೋದನ್ನ ಹೇಳ್ತಾ ಕಿವಿ ಕೊಟ್ಟ ಕೇಳಿಸ್ಕೊ. ಏನಮ್ಮ ಹೇಳ್ತಾ ಇದ್ದಿ? ಸುಂದರಿ ಅಕ್ಕ ಮದುವೆ ಆಗಿ ಹೋದ್ಲಾ? ಅಯ್ಯೋ ಶಿವನ, ಯಾರನಮ್ಮ? ಇವಾಗ ಅದನ್ನು ಬಿಡು, ಇವಾಗ ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾಳೆ ಬೆಳಕಾಗ್ಬಿಡ್ದ ನಿಂದು ನೋಡಕ್ಕೆ ಬಂತಿದ್ನಲ್ಲ ಆ ಹುಡುಗಂದು ಮದ್ವೆ. ಅವನ ಹೆಸರು ಅರುಣ್ ಅಂತ ಹೇಳಿ. ನಿಂದು ಅರುಣಂದು ಮದುವೆ ಐತಿ. ನೀನೆಲ್ಲ ತಯಾರಿನೂ ಮಾಡ್ಕೋಬೇಕು. ಅಯ್ಯೋ ಅಮ್ಮ, ಏನು ಹೇಳತ್ತಿದ್ದಿ? ನನಗೆ ಮದ್ವೆನಾ? ನನಗಿಷ್ಟು ಜಲ್ದಿ ಮದುವೆ ಬೇಡ ಅಮ್ಮ. ನೋಡು ಅಮ್ಮ, ಏನು ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನೀನು ಈ ಮದುವೆ ಆಗಲಿಲ್ಲ ಅಂದ್ರೆ ನಿಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಟು ಸತ್ತೋಗ್ಬಿಡ್ತಾರಂತ. ನಿನಗೆ ನಿಮ್ಮಪ್ಪನ ಮೇಲೆ ಪ್ರೀತಿ ಇಲ್ಲ. ನೀನು ಚೆನ್ನಾಗಿರ್ತಿದ್ದಿ, ಅವ್ರು ನಿನ್ನ ಚೆನ್ನಾಗಿ ನೋಡ್ಕೋತಾರ. ನೀನು ಪ್ಲೀಸ್, ನೀನು ಹ್ಞೂ ಅಂದ್ರೆ ನಾನು ಆ ಹುಡುಗನ ಕೈಸಿ ಮಾತಾಡ್ತಾನೆ. ನೀನು ಏನನ್ನೋದು ಫಸ್ಟ್ ಹೇಳು. ಇಲ್ಲ ಅಮ್ಮ, ನಾನು ಹೇಗಮ್ಮ ಇಷ್ಟು ಬೇಗ ಮದುವೆ ಆಗಲಿ? ನನಗೆ ಇವಾಗಲೇ ಮದುವೆ ಇಷ್ಟ ಇಲ್ಲ ಅಮ್ಮ. ನಾನು ಇನ್ನೂ ಕಲಿಬೇಕು. ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೀನಿ. ಸುಂದ್ರಿ ಅಕ್ಕನ ಎಷ್ಟೆಲ್ಲ ಕಲ್ತಿದ್ದಾಳೆ, ಅದರಷ್ಟು ನಾನು ಕಲ್ತಿಲ್ಲ ಅಮ್ಮ. ಆದರೆ ನೀವು ಸುಂದ್ರಿ ಅಕ್ಕ ಬೇಡ ಅಂತ ಬೇರೆದವ್ರನ್ನ ಮದುವೆ ಆದ ತಕ್ಷಣ ನೀವು ಹೆಂಗಮ್ಮ ನನಗೆ ಮದುವೆ ಮಾಡೋಕ್ಕೆ ನಿಲ್ತೀರಿ? ನಾನು ಯಾಕಮ್ಮ ಮದುವೆ ಆಗಬೇಕು? ಬೇಡ ಅಂತ ಹೇಳಿಬಿಟ್ರೆ ಆಯ್ತಲ್ಲ ಅಮ್ಮ. ನನಗೆ ಯಾಕಮ್ಮ ಮದುವೆ ಮಾಡ್ತಾಯಿದ್ದೀರಾ ಅಮ್ಮ? ನನಗೆ ಈ ಮದುವೆ ಬೇಡ ಅಮ್ಮ. ಆದರೆ ನಾನು ಏನು ಮಾಡಲಿ ಮಗಳು? ನೀನೇನಾದರೂ ಈ ಮದುವೆ ಆಗಲಿಲ್ಲ ಅಂದ್ರೆ ನಿಮ್ಮಪ್ಪ ನಾನು ಬದುಕಿರಂಗಿಲ್ಲ ಅಂತ ಹೇಳಕತ್ತಾರ. ಈ ಕಡೆ ನಿಮ್ಮಪ್ಪನ ಕಳ್ಕೊಲ್ಲ, ಅಥವಾ ಈ ಕಡೆ ನಿನ್ನ ಮನ್ಸಿಗೆ ನೋವು ಮಾಡಲ್ಲ, ಒಂದು ಗೊತ್ತಾಗತ್ತಿಲ್ಲ. ನಿನ್ನ ಮನ್ಸಿಗೆ ನೋವು ಆದರೂ ಪರವಾಗಿಲ್ಲ. ನನ್ನ ಗಂಡನ ಉಳಿಬೇಕು ಅಂದರೆ, ನನ್ನ ಸೌಭಾಗ್ಯ ಉಳಿಬೇಕು ಅಂದರೆ, ನನ್ನ ತಾಳಿ ಬಗ್ಗೆ ಇರಬೇಕು ಅಂದ್ರೆ ನಿಮ್ಮಪ್ಪ ಮತ್ತೆ ಮನ್ಸಿಗೆ ಹಚ್ಕೊಂಡ್ರೆ ಅವನು ಭಾಳ ಹಚ್ಕೋತಾನಂತ ನಿನಗೆ ಗೊತ್ತೈತಿ. ಅದಕ್ಕಾಗಿ ಹೇಳ್ತಾ ಇರೋದು. ಪ್ಲೀಸ್ ಮಗಳ, ನೀನು ಈ ಮದುವೆ ಆಗು. ನಿನ್ನ ಕೈ ಮುಗಿತಾನೆ, ಪೀಕಿತಾಳೆ, ನಿನ್ನ ಕಾಲಿಗೆ ಬೀಳ್ತಾನೆ. ಅಮ್ಮ, ಏನಮ್ಮ ಹೇಳ್ತಾ ಇದೀಯಾ? ಯಾಕಮ್ಮ ಈ ರೀತಿ ಮಾಡ್ತಾ ಇದೀಯಾ? ನಾನು ಏನಮ್ಮ ಮಾಡಲಿ ಇವಾಗ? ನೀನು ಈ ಮದುವೆ ಆಗಬೇಕು ಅಷ್ಟೇ. ಏನಾದರೂ ಮಾಡು, ಹೇಗಾದರೂ ಮಾಡು. ನೀನು ಹ್ಞೂ ಅನ್ನೋ ಅಷ್ಟೇ ಮಗಳು. ನೀನು ನಾನು ಚಲೋ ಇರುವಾಗ ನಾನು ನೋಡ್ಕೋತೇನೆ. ನಿನ್ಗೆ ಯಾವುದೇ ರೀತಿ ಕಷ್ಟ ಬರ್ದಂಗೆ ನಾನು ನೋಡ್ಕೋತೇನೆ ಮಗಳ. ನೀನು ಮದುವೆ ಆಗ ಮಗಳ. ಆಯ್ತಮ್ಮ, ಏನಾದರೂ ಮಾಡ್ಕೊಂಡು ಹೋಗಿ. ನನ್ನ ಮಾತು ಯಾರು ಕೇಳ್ತೀರಿ ಇಲ್ಲಿ? ನಿಮ್ಗೆ ಹೆಂಗೆ ಅನ್ಸುತ್ತೋ ಹಾಗೆ ಮಾಡ್ಕೊಂಡು ಹೋಗಿ. ಅಮ್ಮ ಅಮ್ಮ, ಅಯ್ಯೋ ಯಾಕೆ ದೇವ್ರೆ ನನ್ನ ಜೀವನದಲ್ಲಿ ಈ ರೀತಿ ಆಟ ಆಡ್ಬಿಟ್ಟು? ನಾನು ತಪ್ಪು ಮಾಡೋಕ್ಕೆ ಹೋಗಿದ್ನಲ್ಲ, ಅದಕ್ಕೆ ಹೀಗೆಲ್ಲ ಆಯ್ತಾನ. ನನ್ನ ಸುಂದ್ರಿಗೆ ಅಂತ ಹುಡುಗನ್ ತೊಗೊಂಬಂದು ಮದುವೆ ಮಾಡೋದು ನನ್ನದು, ಅದು ನನ್ನ ಮಗಳಿಗೆ ಬರಬೇಕಾಗಿತ್ತಾ? ಏನು ಮಾಡೋದು ಇವಾಗ? ಈಗ ಹುಡುಗನ ಕರೆಸಿ ನಾನು ಹೇಳಬೇಕು. ಆಂಟಿ ಬರಕ್ಕೆ ಹೇಳಿದ್ರಂತ? ಏನು ರೀ ಆಂಟಿ ಬರಕ್ಕೆ ಹೇಳಿದ್ರಂತ? ಏನೋ ಏನಾದರೂ ಹೇಳೋದಿತ್ತನ? ಪಾಪ ಕುಂದ್ರು, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಇಲ್ಲ ಆಂಟಿ, ನಂದು ಸ್ವಲ್ಪ ಹೊರಗಡೆ ಕೆಲಸ ಐತಿ. ನಾಳೆ ಮದುವೆ ಆಗಿರೋದ್ರಿಂದ ಹೊರಗಡೆ ಹೋಗೋಣ ಅಂತ ಅಜ್ಜಿ ಬೈಯಾಕತ್ತಾಳು. ಆದರೂ ನಾನು ಅವ್ರಿಗೆ ಕೇಳ್ದೆ ಬಂದೀನಿ. ಅಪ್ಪ ಅಮ್ಮನೂ ಊರಿಂದ ಬರಾಕತ್ತಾರು. ಅದಕ್ಕಾಗಿ ಎದಕ್ಕೆ ಅದಿದ್ರಿ ಅಂತ ಹೇಳಿದ್ರೆ ಚಲೋ ಆಗ್ತೈತಿ. ಅದು ನಿಮ್ಗೆ ಈ ರೀತಿ ಹೇಳ್ತಾನಂತ ನೀವೇನು ಬೇಜಾರಾಗಬೇಡ್ರಿ. ಏನು ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತದೆ. ನಾವು ಒಂದು ಯೋಚನೆ ಮಾಡ್ಯವು. ನಮ್ಮ ಮಗಳು ಸುಂದ್ರಿ ಪ್ರೀತಿ ಮಾಡಿದ ಹುಡುಗನ ಜೊತೆ ಮದುವೆಯಾಗಿ ಓಡೋಗ್ಬಿಟ್ಟಾಳ. ಅಯ್ಯೋ, ಏನು ಹೇಳತ್ತೀರಿ ನೀವು? ಸುಂದ್ರಿ ಮನೆ ಬಿಟ್ಟು ಹೋಗ್ಯಾಳ. ನೋಡಿದ್ರೆ ನಾಳೆ ಮದುವೆ ಐತಿ. ನಮ್ಮ ಊರನ ಮಂದಿಗೆ, ನಮ್ಮ ಓಣ್ಯನ ಮಂದಿಗೆ, ನಮ್ಮ ರಿಲೇಟಿವ್ದಾಗ ಏನಂತ ಹೇಳೋಣ್ರಿ? ಏನಂತ ಹೇಳೋನು? ಅದಕ್ಕೆ ನಿಮ್ಮನ್ನ ಕರೆದಿರೋದು. ಮದುವೆ ಏನಿಲ್ಲಲ್ಲ, ಮದುವೆ ಆಗ್ತೈತಿ. ಆದ್ರೆ ನನ್ನ ಎರಡನೇ ಮಗಳು ಅಮ್ಮನ ನಿಮಗೆ ಕೊಟ್ಟ ಮದುವೆ ಮಾಡ್ತೀವಿ. ಅವಳ ಹೆಸರು ಅಮೂಲ್ಯ ಅಂತ ಹೇಳಿ. ಅವಳು ನಮ್ಮ ಪ್ರೀತಿಯಿಂದ ಅಮ್ಮ ಅಂತ ಕರಿತೀವಿ. ನೀವು ನೋಡಿದಿರೋ ಇಲ್ವೋ? ಅವಳನ್ನ ಕರಿತೀನಿ, ನೀವೇ ನೋಡಿ. ಇವಾಗ ನೀವು ಹ್ಞೂ ಅಂದ್ರೆ ನಾಳೆ ಅವಳ ಜೊತೆ ನಿಮ್ಗೆ ಮದುವೆ ಮಾಡೋಕೆ ನಾವೆಲ್ಲ ತಯಾರಿ ಮಾಡ್ಕೋತೀವಿ. ನೀವು ಈ ಟೈಮ್ದಾಗ ಹಿಂಗೆಲ್ಲ ಹೇಳಿದ್ರೆ ಹೆಂಗ್ರಿ? ನಮ್ಮ ಅಜ್ಜಿ ನೋಡಿರೋದು ಒಂದು ಆಗಿರೋದು ಒಂದು, ಏನೇನೋ ಆದರೆ ಏನು ಮಾಡೋದು? ಅಲ್ಲ, ನಮ್ಮ ಊರ ಮಂದಿಗೆಲ್ಲ ಹೇಳ್ಬಿಟ್ಟು ಇವಾಗ ಆಗಲಿ. ಕಾರ್ಡು ಪ್ರಿಂಟ್ ಮಾಡ್ಸಕ್ಕೆ ಕೊಟ್ಬಿಟ್ಟಿನಿ. ಏನು ಮಾಡ್ಬೇಕಂತ ನೀವು ಹಿಂಗೆ ಈ ಟೈಮ್ದಾಗ ಹಿಂಗೆ ಮಾಡಿದ್ರೆ ಹೆಂಗೆ? ನಿಮ್ಮ ಮಗಳಿಗೆ ನೀವು ಒಂದು ಅದ್ವಸ್ನಾಗ ಇಟ್ಕೊಳ್ಳೋ ಬರಂಗಿಲ್ಲ. ಹೇಳ್ರಿ ಆಂಟಿ, ಹೇಳ್ರಿ. ನೋಡಪ್ಪ, ತಪ್ಪಾಗೈತಿ. ಅದಕ್ಕಾಗಿ ಅವರಪ್ಪ ಸತ್ತು ಹೋದಂಗೆ ಆಗಿಬಿಟ್ಟಾನ. ಮನ್ಸಕ್ಕೆ ಕಲ್ಲು ಮಾಡ್ಕೊಂಡು ಎಲ್ಲಿ ಹೋಗ್ಯಾನೋ ಏನೋ, ಇನ್ನೂ ಮನೆಗೆ ಗಂಟ ಬಂದಿಲ್ಲ. ಮಗಳು ಹಿಂಗೆ ಮಾಡ್ಯಾಳ ಅಂತೇಳಿ ಭಾಳ ಬೇಜಾರಾಗತ್ತಾನ. ಅದಕ್ಕಾಗಿ ನಾನು ನಿಮ್ಮನ್ನ ಕರೆಸಿ ಮಾತಾಡಿರತ್ತಂತ ಮಾತಾಡತ್ತಾನ. ಅಮ್ಮನ ಕರಿತಾನು ನೋಡ್ರಿ. ನಿಮ್ಗೆ ಇಷ್ಟ ಆದ್ರೆ ನಾಳೆ ಮದುವೆ ಇಟ್ಕೊಳ್ಳೋಣ. ಅಮ್ಮು ಬಾಮ್ಮ ಇಲ್ಲಿ. ಹಾಂ ಅಮ್ಮ ಬನ್ನಿ. ಇವಳ ರೀ ನನ್ನ ಮಗಳು ಅಮ್ಮ ಅಂತೇಳಿ, ಅಮೂಲ್ಯ. ನಿಮ್ಗೆ ಇಷ್ಟ ಆದ್ರೆ ನಾಳೆ ಇವಳ ಜೊತೆ ಮದುವೆ ಮಾಡಿಸ್ತಾನೆ. ಇವಳು ಚೆನ್ನಾಗಿದ್ದಾಳೆ, ಪರವಾಗಿಲ್ಲ. ಸ್ವಲ್ಪ ಇನ್ನೂ ಒಂದು 2 ವರ್ಷ ಚಿಕ್ಕವಳಿರ್ಬೋದು. ಆದರೆ ಇವಳು ನನಗಿಂತ ತುಂಬಾ ಚಿಕ್ಕವಳು ಅಂತ ಅನಿಸ್ತಂಗಿಲ್ವಾ ನಿಮಗೆ? ಸುಂದರಿಗಿಂತ 2-3 ವರ್ಷ ಸಣ್ಣವಳು ಅಷ್ಟೇ. ಏನಾಗಂಗಿಲ್ಲ ಬಿಡಿ, ಪರವಾಗಿಲ್ಲ. ನನ್ನ ಗಂಡನೂ ನನಗಿಂತ 12 ವರ್ಷ ದೊಡ್ಡವರು. ನೀವೇನೋ ಒಂದು 8 ವರ್ಷ ದೊಡ್ಡವರು ಆಗ್ತೀರಾ. ಪರವಾಗಿಲ್ಲ.
ನಾವು ಅವಳನ್ನ ಒಪ್ಸಿದ್ದೀವಿ, ನೀವು ಹ್ಞೂ ಅಂದ್ರೆ ನಾವು ಇವಳನ್ನ ಕೊಟ್ಟು ನಿಮ್ಗೆ ಮದುವೆ ಮಾಡ್ತೇವೆ. ಸರಿ, ನಾನು ನಮ್ಮ ಅಜ್ಜಿ ಜೊತೆ ಹೋಗಿ ಮಾತಾಡಿ ನಿಮ್ಗೆ ಏನಂತ ನಾನು ಫೋನ್ ಮಾಡಿ ತಿಳಿಸ್ತೀನಿ. ಸರಿ ಆಯ್ತಪ್ಪ. ಹಾಂ, ಹುಡುಗಿನೂ ಚೆನ್ನಾಗಿದ್ದಾಳೆ, ಯಾಕೆ ಬಿಡೋದು, ಮದುವೆ ಆಗಿಬಿಟ್ರೆ ಆಯ್ತು. ಆಗಿಲ್ಲ ಅಂದ್ರೆ ಏನಂತು, ಈಗ ಅದು ಸಿಗತ್ತಾಳಲ್ಲ.